ನೀವು ಯಾವ ಕಾರಣಕ್ಕೂ ಲಕ್ಷ್ಮೀ ಪೂಜೆ ಮಾಡಬೇಡಿ. ಮಾಡಬೇಡಿ ಅಂದರೆ ಬಿಟ್ಟುಬಿಡಿ ಅಲ್ಲ, ಒಂಟಿ ಲಕ್ಷ್ಮೀ ಪೂಜೆ ಮಾಡಬೇಡಿ. ನೀವು ಲಕ್ಷ್ಮೀ ಪೂಜೆ ಮಾಡುವ ಸಂದರ್ಭದಲ್ಲಿ, ಅವಳನ್ನು ಕರೆಯುವ ಸಂದರ್ಭದಲ್ಲಿ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ನಮ್ಮನೆಗೆ ಬಾರಮ್ಮ, ಹಿಂದಿನ ವೇಲಕ್ಕಾದ್ರೆ ಬರಲ್ಲ. ಪುರಂದರ ವಿಠಲನ ರಾಣಿ ಅಂತ ಕರೆದ್ರೆ ಓ ನನ್ನೇ ಕರಿತಿದ್ದೀರಿ ಅಂತ ಬರ್ತಾಳೆ, ಅನುಗ್ರಹೋನ್ಮುಖಳಾಗಿ ಬರ್ತಾಳೆ. ಒಂಟಿ ಪೂಜೆ ಮಾಡಿದ್ರಿ ಏನು ಕೇಳಿದ್ರು ಅಂದಂತ ತಮಸ್ಸಿಗೆ ಕೆಳಗೆ ಬಿದ್ದು ಬಿಡ್ತೀರಿ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತ ಸಕ್ತಚೇತಸಾಂ. ಯದ್ಯಪಿ ಇವರೇನು ಹಾಗೆ ಮಾಡಿಲ್ಲ, ಇವರು ಹಾಗೆ ಮಾಡಿಲ್ಲ, ಒಳಗಿರುವ ಭಗವಂತನ ಅನುಸಂಧಾನದಲ್ಲೇ ಮಾಡ್ತಾ ಇದ್ದಾರೆ. ಆದರೂ ಇವರು ಮಾಡುವ ವ್ರತದಲ್ಲಿ ಒಂದು ದೋಷ ಇದೆ. ಆ ದೋಷ ಪರಿಹಾರ ಮಾಡಿ ಇವರಿಗೆ ಪೂರ್ಣ ಫಲ ಕೊಡಬೇಕು, ಅದು ಭಗವಂತನ ಇಚ್ಛೆ. ಮೇಲ್ನೋಟಕ್ಕೆ ಇವರ ವ್ರತಕ್ಕೆ ವಿಘ್ನ ಉಂಟು ಮಾಡುವಂತಹ ಹುಸಿ ಮುನಿಸು ಭಗವಂತನಿಗೆ ಒಂದು ಕೋಪ. ಅಲ್ಲ, ನಾನು ಬೇಕು ಅಂತೀರಿ, ಮತ್ತು ನನ್ನ ಪೂಜೆ ಮಾಡಬೇಕಪ್ಪ. ನಾನು ಬೇಕು ಅಂತಾದ್ಮೇಲೆ ನನ್ನ ಪೂಜೆ ಮಾಡೋದು ಬಿಟ್ಟು ಸಪತ್ನಿ ಅರ್ಚನ, ನನ್ನ ಹೆಂಡತಿಯ ಅರ್ಚನೆ ಮಾಡ್ತಾ ಇದ್ದೀರಿ, ಕಾತ್ಯಾಯಿನಿಯ ಪೂಜೆ, ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೀರಿ. ಇದು ವಿರುದ್ಧ, ಇದು ನನಗೆ ವಿರುದ್ಧ. ನನಗೆ ಅಂದರೆ ನನ್ನ ಅಭಿಪ್ರಾಯ, ನನ್ನ ಮತಕ್ಕೆ ವಿರುದ್ಧ. ನಾನು ಬೇಕಂದರೆ ನೀವು ಯಾರ್ಯಾರನ್ನೋ ಕೇಳಿದ್ರೆ ನಾನು ಸಿಗಲ್ಲ, ನನ್ನ ಕೇಳಿದ್ರೆ ನಾನು ಸಿಗೋದು. ನಾನು ಬೇಕಂತಾದರೆ ನನ್ನನ್ನೇ ಕುರಿತು ನೀವು ಸ್ತೋತ್ರ ಮಾಡಬೇಕು, ನನ್ನನ್ನೇ ಕುರಿತು ಜಪ ಮಾಡಬೇಕು. ಅಕಾಮ ಸರ್ವಕಾಮೋವಾ ಮೋಕ್ಷ ಕಾಮ ಉದಾರದೀಹಿ. ನಿಮಗೇನು ಬೇಕೋ ಏನು ಬೇಡವೋ ಎಲ್ಲ ಬೇಕು, ಏನು ಬೇಕಿದ್ರೂ ನನ್ನೇ ಬೇಡಿದರೆ ಎನ್ನ ಒಡೆಯನ್ನೇ ಬೇಡು. ಅದರೊಳಗೂ ನಿಮಗೆ ನಾನು ಬೇಕು ಅಂತಾದ ಮೇಲೆ ನನ್ನನ್ನು ಬಿಟ್ಟು ಅನ್ಯರ ಭಜನೆಯನ್ನು ಮಾಡೋದು ಇದು ನನಗೆ ವಿರುದ್ಧ ಅಂತ ಭಗವಂತ ಹೇಳ್ತಾನೆ.